ನಿಂದ್ರಿ ಮ್ಯಾಗ ಎರಿಸ್ಬೇಡ್ರಿ. ಸೀರೆ ನೋಡ್ರಿ ಎಟ್ ಮಸ್ತ್ ಐತಿ. ಒಬ್ಬೊಬ್ರು ಒಂದೊಂದು ಸೀರೆ ತೊಗೊಂಡ್ಬಿಡ್ರಲ್ಲ. ನೋಡ್ರಿ ಈ ಥರ ಮ್ಯಾಂಗೋ ಡಿಸೈನ್ದೊಳಗೆ ಮಸ್ತ್ ಆಗಿರುವಂಥ ನಿಮ್ಗೆ ಸೀರೆ ಐತಿ ನೋಡ್ರಿ. ಇದೆಲ್ಲ ವೆಡ್ಡಿಂಗ್ ಕಲೆಕ್ಷನ್ ಸೀರೆ ಆಗಿರ್ತೈತಿ. ಡಿಸೈನ್ ನೋಡ್ರಿಪ್ಪ, ಬಾರ್ಡರ್ ನೋಡ್ರಿ, ಸೀರೆ ಶೈನ್ ನೋಡ್ರಿ. ನಿಮಗೆಲ್ಲ ಇದು ರೇಟ್ ಎಷ್ಟು ಅಂತ ಅನ್ಕೊಂಡಿರಿ? 4,000, 5,000, 6,000 ಇಲ್ರಿಪ್ಪ. ಆ ಥರ ಪರಿಶನ್ ಆಗಬೇಡ್ರಿ. 3,000 ಒಳಗಡೆನೇ ಐತಿ. ಗಾಬರಿ ಆದ್ರೇನು, ಶಾಕ್ ಆದ್ರೇನು? ಓಕೆ, ಏನೂ ಆಗಕ್ಕೆ ಹೋಗ್ಬೇಡ್ರಿ. ಶಾಕ್ನೂ ಆಗ್ಬೇಡ್ರಿ, ಗಾಬರಿನೂ ಆಗ್ಬೇಡ್ರಿ, ಖುಷಿ ಪಡ್ರಿ. ಯಾಕಂದ್ರೆ ಇಷ್ಟು ಕಡಿಮೆ ರೇಟಿಗೆ ನಾವು ಸೀರೆ ಕೊಡಕತ್ತೀವಿ ಅಂದ್ರೆ ನೀವು ಪಟ ಬುಕಿಂಗ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿಬಿಡ್ಬೇಕು. ಮಸ್ತಾಗಿರುವಂಥ ಸೀರೆ ಯಾರು ಕೂಡ ಮಿಸ್ ಮಾಡ್ಕೊಂಡು ಹೋಗ್ಬೇಡ್ರಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೆಲ್ಲ ಕೂಡ ಹೇಳಿ ಮಾಡಿಸಿರುವಂಥ ಸೀರೆ ನೋಡ್ರಿ. ಹೊರಗಡೆ ಯಾಕೆ ತೊಗೊಳಕ್ಕೆ ಹೋಗ್ತೀರಿ ಅಷ್ಟು ರೊಕ್ಕ ಕೊಟ್ಟು? ಮನ್ಯಾಗ ನಮ್ಮ ಅಣ್ತಮ್ಮಂದ್ರು ಸೀರೆ ರೊಕ್ಕ ಕೊಟ್ಟಿರ್ತಾರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ತೊಗೊಳ್ತೀರ ಅಂತೇಳಿ. ಸೊ ನಮ್ಮ ಹತ್ರ ಕೂಡ ತೊಗೋರಿ. ನಮಗೂ ಒಂದು 100 ರೂಪಾಯಿ ಆದಾಯ ಆಗುತ್ತಾ, ನಿಮ್ಗೆ 1,000 ರೂಪಾಯಿ ಉಳಿತಾಯ ಆಗುತ್ತಾ. ಯಾರಿಗಿದು ಸೀರೆ ಬೇಕು ನೋಡ್ರಿ, ಇಷ್ಟ ಆಗೈತೆ ಅಂದ್ರೆ ತಡ ಯಾಕೆ ಮಾಡ್ತೀರಿ? ಸ್ಕ್ರೀನ್ಶಾಟ್ ತೆಗೀರಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಕತ್ತೈತೆ ನೋಡ್ರಿ, ಅದಕ್ಕೆ ವಾಟ್ಸಪ್ ಮಾಡಿಬಿಡ್ರಿ, ಬುಕಿಂಗ್ ಮಾಡ್ಕೋರಿ. ಓಕೆ, ಥ್ಯಾಂಕ್ ಯು. ಮೊನ್ನೆ ಒಂದು ಮದುವೆ ಐತ್ರಿ, ಇಲ್ಲೇ ನಮ್ಮ ಸಮೀಪ ಇರುವಂಥ ಫ್ಯಾಮಿಲಿ ಮೆಂಬರ್ಸ್ ಮನೆಯೊಳಗೆ. ಅದರೊಳಗೆ ಇಂಥ ಸೀರೆ ಉಟ್ಕೊಂಡ್ಬಿಟ್ಟಿದ್ರು. ಎಲ್ಲರೂ ಅವ್ರನ್ನೇ ನೋಡಕತ್ತಿದ್ರು. ಮತ್ತು ಕೇಳಿ ಎಲ್ಲಿ ತೊಗೊಂಡಿರಿ ಅಂತೇಳಿ ಕೇಳಕತ್ತಿದ್ರು. ನಿಮ್ಮನ್ನು ಆ ಥರ ಕೇಳಬೇಕಾ? ನೀವು ಕೂಡ ಮಸ್ತಾಗಿ ಎಲ್ಲರಿಗಿನ್ನ ಸಖತ್ತಾಗಿ ಮಿಂಚಬೇಕಾ? ಈ ಸೀರೆ ತೊಗೋರಿ, ಮಸ್ತ್ ಐತೆ ನೋಡ್ರಿ. ಕಲರ್ ಕಾಂಬಿನೇಷನ್ ಎಲ್ಲ ಯೂನಿಕ್ಕಾಗಿ, ಇದೆಲ್ಲನೂ ಕೂಡ ರೇರ್ ಕಾಂಬಿನೇಷನ್ದೊಳಗೆ ಬಂದಿರುವಂಥದ್ದು. ಕಲರ್ ನೋಡ್ರಿ ಇಂಗ್ಲೀಷ್ನೊಳಗೆ ಎಷ್ಟು ಚೆನ್ನಾಗೈತಿ. ಯೂನಿಕ್ಕಾಗಿ ಸೂಪರಾಗಿ ಕಾಣಿಸ್ಬೋದು ನೋಡ್ರಿ ಫ್ರೆಂಡ್ಸ್. ಎಷ್ಟೇ ಏಜ್ ಆದರೂ ಕೂಡ ಉಟ್ಕೋಬೋದು. ಮಸ್ತಾಗಿ ಸ್ಲಿಮ್ ಆ್ಯಂಡ್ ಫಿಟ್ಟಾಗಿ ಕಾಣಿಸ್ತೀರಿ. ಅಷ್ಟು ಚಲೋ ಐತಿ ಸೀರೆ. ಇನ್ಯಾಕೆ ತಡ ಮಾಡ್ತೀರಿ? ಸ್ಕ್ರೀನ್ಶಾಟ್ ತೆಗೀರಿ. ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರಿಗೆ ವಾಟ್ಸಪ್ ಮಾಡಿರಿ, ಬುಕಿಂಗ್ ಮಾಡ್ಕೊರಿ. ಕಾಲ್ ಮಾಡಬೇಡ್ರಿ, ಕಾಲ್ ಪಿಕ್ ಮಾಡೋಂಗಿಲ್ಲ. ಕಾಲು ಕೂಡ ನಾವು ಇವಾಗ ಆಫ್ ಮಾಡ್ಕೊಂಡಿದ್ವಿ. ತುಂಬ ಜನ ಕಸ್ಟಮರ್ಸ್ ಕಾಲ್ ಮಾಡಿ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಅದಕ್ಕಂತೇಳಿ. ಯೂನಿಕ್ ಆಗಿರುವಂಥ ಕಲರ್ ಕಾಂಬಿನೇಷನ್ದೊಳಗೆ ಮಸ್ತ್ ಆಗಿರುವಂಥ ಡಿಸೈನು. ಇದೆಲ್ಲ ವೆಡ್ಡಿಂಗ್ ಕಲೆಕ್ಷನ್ ಸೀರೆ ಆಗಿರ್ತದಪ್ಪ. ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ತೊಗೋತೀನಿ ಅಂದ್ರೆ ತೊಗೋರಿ. ಆಮೇಲೆ ನೀವು ಉಟ್ಕೋರಿ, ಬ್ಲೌಸ್ ಹೊಲಿಸಿ ಮಸ್ತ್ ಕಾಣಿಸ್ತೀರಿ ನೋಡಿರಿ ಫ್ರೆಂಡ್ಸ. ಎಲ್ಲ ಮದುವೆ ಒಳಗೆ ಸೈಡರ್ ಯಾರು, ಬ್ರೈಡಲ್ ಯಾರು ಗೊತ್ತಾಗಲ್ಲ, ಆ ಥರ ಐತಿ ಸೀರೆ. ಬುಕಿಂಗ್ ಮಾಡ್ಕೊರಿ. ಸಾಫ್ಟ್ ಐತಿ, ವೆಡ್ಡಿಂಗ್ ಟಿಶ್ಯೂ ಸಿಲ್ಕೆ ಸಾಫ್ಟ್ ಐತಿ. ಥ್ಯಾಂಕ್ ಯು. ಆಫರ್, ಇದು ಆಫರ್, ಏನೇನೋ ಆಫರ್ ಕೇಳಿದ್ದೀರಿ. ಸೌಭಾಗ್ಯ ಆಫರ್ ಕೇಳಿದ್ದೀರಾ? ಹೌದು ಫ್ರೆಂಡ್ಸ್, ನಾವು ಇವಾಗ ಸೌಭಾಗ್ಯ ಆಫರ್ ಅಂತೇಳಿ ಸೀರೆ ಜೊತೆಗೆ ಮಾಂಗಲ್ಯ ಚೈನವನ್ನು ಈ ಒಂದು ಕೊಡ್ತಾ ಇದ್ವಿ. ಯಾರಿಗೆ ಬೇಕು ನೋಡ್ರಿ, ಬೇಗನೆ ಬುಕಿಂಗ್ ಮಾಡ್ಕೋರಿ. ಆಷಾಢ ಆಫರ್ ಅಂತಲೇ ನಾನು ಇದನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ಸೌಭಾಗ್ಯ ಆಫರ, ಸೀರೆ ಜೊತೆಗೆ ಮಾಂಗಲ್ಯ ಚೈನ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ನೀವು ತೊಗೊಂಡು ಸೀರೆ ಉಡಿಸಿ ನೀವು ಕೂಡ ಉಟ್ಕೋಬೋದು. ಮಾಂಗಲ್ಯ ಚೈನ ದೀಪಾವಳಿ ಹಬ್ಬಕ್ಕೂ ಕೂಡ ಲಕ್ಷ್ಮೀ ಅಮ್ಮನವ್ರಿಗೂ ಕೂಡ ನೀವು ಹಾಕ್ಬೋದು. ಮಸ್ತಾಗಿ ಕಾಣಿಸ್ತೈತಿ ಸೀರೆ. ನೋಡ್ತಾ ಇರ್ಬೋದು, ನಿಮ್ಗೊಂದು ಐಡಿಯಾ ಬರ್ತೈತಿ. ನಮ್ಮ ಹೆಣ್ಮಕ್ಳಿಗೆ ನಾವು ಹೇಳೋದೇ ಬೇಡ ಹೆಚ್ಚಿಗೆ. ಈ ಸೀರೆ ಕ್ವಾಲಿಟಿ ಇದು ನೋಡಿದ ತಕ್ಷಣ ನೀವು ಶಾಣ್ಯರ್ ಇರ್ತೀರಿ, ಗೆಸ್ ಮಾಡ್ತೀರಿ. ಯಾರಿಗೆ ಬೇಕಾ ಬುಕಿಂಗ್ ಮಾಡ್ಕೊರಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಬ್ಲ್ಯಾಕ್ ಪ್ರಿಯರಿಗೆ ಇದು ಮಾಡಿಸಿರುವಂಥ ಸೀರೆ ನೋಡ್ತಾ ಇರ್ಬೋದು ನೀವು. ಯಾವ ಥರ ರಿಚ್ಚು ಆಗಿರುವಂಥ ಸೀರೆ ನೋಡ್ರಿ, ಪ್ಯೂರ್ ಸಿಲ್ಕಲ್ಲಿ ಬರುವಂಥದ್ದು. ಬಾರ್ಡ್ರ್ ನೋಡ್ತಾ ಇರ್ಬೋದು ನೀವು, ಎಷ್ಟು ಮಸ್ತ್ ಐತೆ ಅಂತೇಳಿ. ನೀವು ಗ್ರ್ಯಾಂಡ್ ಆಗಿರುವಂಥ ಫಂಕ್ಷನ್ಗಳಿಗೆ, ಪಾರ್ಟಿ ವೇರ್ಗೆಲ್ಲ ಉಟ್ಕೊಂಡು ಹೋಗ್ಬೋದು. ಸೂಪರಾಗಿ ಕಾಣಿಸ್ತೈತಿ. ನಿಮ್ಗೆ ಇದು ಬಾರ್ಡ್ರ್ ಯಾವ ಥರ ಐತೆ ನೋಡ್ರಿ, ಅದೇ ಥರ ಸೆರಗು ಬರ್ತೈತಿ. ನಿಮ್ಗೆ ಬ್ಲೌಸ್ ಪೀಸು ಕೂಡ ಅದೇ ಥರ ಬರ್ತೈತಿ. ಯಾರಿಗೆ ಬೇಕು ಬೇಗನೆ ಸ್ಕ್ರೀನ್ಶಾಟ್ ತೆಗೆದು ಬುಕಿಂಗ್ ಮಾಡ್ಕೊರಿ. ಪ್ಯೂರ್ ಸಿಲ್ಕಲ್ಲಿ ಬಜೆಟ್ ಫ್ರೆಂಡ್ಲಿ, ಹೊರಗಡೆಕಿನ ತುಂಬ 1,000 ರೂಪಾಯಿ ನೀವು ಉಳಿಸ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬೇಗನೆ ಬುಕಿಂಗ್ ಮಾಡ್ಕೊರಿ, ಯಾರಿಗೆ ಬೇಕಾ. ಲಿಮಿಟೆಡ್ ಸ್ಟಾಕ್. ಇವ್ರು ಅಣ್ಣಾರು ಅವರಪ್ಪರು ಕೂಡ ಬೆಳಗ್ಗೆ 6 ಗಂಟೆಗೆ ಎದ್ದು ಪೂಜೆ ಐತ್ರಿ ದೀಪಕ್ಕರ್ದು. ದೀಪಕ್ಕರು ಪೂಜೆ ಟೈಮ್ದಾಗ ಮತ್ತು ಅಲ್ಲಿ ಒಳಗೆ ಗರ್ಭಗುಡಿ ಒಳಗೆ ಪೂಜೆ ಮಾಡಬೇಕಲ್ಲ, ಯಜಮಾನ್ರು ಹೋಗಿದ್ರು. ಯಜಮಾನ್ರ ಹೊತ್ತಿಗೆ ನನ್ನ ಮಗನು ಕೂಡ ಹೋಗಿದ್ದು ನೋಡ್ರಿ. ಅಯ್ಯಯ್ಯೋ, ತೋರ್ಸ್ ಎಲ್ಲಿ ಹೋಗು ನೀನು? ಪಡ್ಲೇತಾ. ಸೊ ಫ್ರೆಂಡ್ಸ, ಮಗಳು ಸ್ಕೂಲ್ನೊಳಗೆ ಅದು ಆಷಾಢ ಏಕಾದಶಿದು ನಿಮಿತ್ತ ಡ್ಯಾನ್ಸ್ ಅದಾವಂತ್ರಿ. ಹಂಗಾಗಿ ರೆಡಿ ಆಗಲ್ಲ, ಕಷ್ಟ ಹಾಕ್ಕೊಂಡು ಫುಲ್ ಔಟ್ಫಿಟ್ ಹೆಂಗೈತೆ ಅಂತೇಳಿ ನಿಮ್ಮ ಜೊತೆ ನಾನು ತೋರಿಸ್ತೀನಿ. ಬರೀ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ವಾವ್, ಇಲ್ಲಿ ಕೆಳಗಡೆ ಅಮ್ಮು ಅಂತದಾರ ರೀ ಫ್ರೆಂಡ್ಸ. ಅವ್ರ ಕಡೆಯಿಂದ ಅವ್ರು 9 ಕೆಲ್ಸಿಗೆ ಹೋಗ್ತಾರ. ಅವ್ರು ಹೋಗೋಷ್ಟೊತ್ತಿಗೆ ಹೋಗಿ ಸೀರೆ ಉಟ್ಕೊಂಡು ಬಂದಾಡ್ರಿ ಅವ್ರ ಜೊತೆಗೆ. ಥ್ಯಾಂಕ್ಸ್ ಹೇಳಿ ಬಂದಿಲ್ಲ ಅಂತ್ರಿ, ಹೇಳಿ ಬರಬೇಕು. ಹಂಗೆ ಹೆಲ್ಪ್ ಮಾಡ್ತಾರಿಲ್ಲ ಅವ್ರು ಟೈಮ್ ತೊಗೊಂಡು ನಮಗೆ ಹೆಲ್ಪ್ ಮಾಡ್ತಾರಂದ್ರೆ ನಮಗೆ ಯಾರೇ ಇರ್ಲಕ್ಕೆ, ಏನೇ ಕೊಟ್ಟರು ಏನೇ ವಿಶ್ ಮಾಡಿದ್ರು ಥ್ಯಾಂಕ್ಸ್ ಹೇಳ್ಬೇಕು. ನೋಡಿರಿ, ಎಲ್ಲ ಹೇರ್ ಸ್ಟೈಲ, ಮೇಕಪ್ ಎಲ್ಲನೂ ಸ್ನೇಹ ಮಾಡ್ಕೊಂಡಾಡ್ರಿ. ಸೀರೆ ಏನೇ ಕೆಳಗಡೆ ಅಮ್ಮ ಅಂತದಾರ. ನಾನು ಮತ್ತೊಮ್ಮೆ ಅವ್ರ ವಿಡಿಯೋ ನೋಡ್ತಿದ್ರು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹೇಳ್ಬಿಡು. ಥ್ಯಾಂಕ್ ಯು ಅಕ್ಷತಾ ದೀದಿ. ಇಲ್ಲಿ ನೋಡ್ರಿ, ಎಷ್ಟಲ್ಲಿ ತೋರಿಸು. ಹಾಂ,
ಥರ ರೆಡಿ ಆಗ್ಯಾಳ ನೋಡ್ರಿ. ಎಲ್ಲ ತುರ್ಬ ಗಿರ್ಬ ಎಲ್ಲ ಅಕ್ಕಿನೇ ಹಾಕೊಂಡ. ಗಜ್ಜ ಹಾಕ್ತಿ ನೋಡ ನಿಂಗೆ ಬೂತಿ ನಂಗೆ ಕಾಣಕತ್ತಿ ಅಂತಾನಂತ ನೋಡ್ರಿ ಆಕಿ. ಈ ಅಕ್ಕಂದು ತಮ್ಮಂದು ಜಗಳ ಹಿಂಗೆ ನೋಡ್ರಿ. ನಮ್ಮ ಮನೆಯಾಗ ಇದ್ದಿಲ್ಲ, ನಾವು ಅಕ್ಕ ತಂಗಿಯರು ಇರ್ತಿದ್ವಿ. ನಮ್ಮ ಚಿನ್ನು ನಮ್ಮ ಸೃಷ್ಟಿ ಭಾಗ್ಯಗೂ ಹಂಗೆ ಕಾಡ್ತಿರ್ತಾನ ನೋಡ್ರಿ. ಈ ಥರ ರೆಡಿ ಆಗ ಕಷ್ಟ ಹಾಕ್ಕೊಂಡು ಸೀರೆ ಅಂತೂ ಮೆತ್ತೋಗೈತ್ರಿ. ನಮ್ಮ ಯಜಮಾನ್ರು ಕೊಡಿಸಿದ್ದು ಸೀರೆ. ಯಾವಾಗ ಹೇಳು ನೆನಪೈತಿ ನಿನಗೆ? ದೀಪಾವಳಿ ಟೈಮ್ದಾಗ ರೀ ನಮ್ಮ ನಿಖಿತನ ಮದುವೆ ಇತ್ತು. ನಮ್ಮ ನಾದಿನಿ ನಿಖಿತನ ಮದುವೆ ಟೈಮ್ದೊಳಗೆ ಮದ್ವೆಗೂ ಆಗುತ್ತಾ ದೀಪಾವಳಿಗೂ ಆಗುತ್ತೆ ಅಂತೇಳಿ ಕೊಡಿಸಿದ್ರು ನೋಡ್ರಿ. ಮಸ್ತ್ ಐತಿ. ಕಷ್ಟಕ್ಕಂತೂ ಒಪ್ಪೈತಿ ನೋಡ್ರಿ. ಈಕಿ ಬ್ಯಾರೇದು ಇನ್ನೊಂದು ಸ್ವಲ್ಪ ರಫ್ ಇತ್ತು ರೀ, ಅದು ತೊಗೊಂಡು ಕೂತಿದ್ಲು. ಬ್ಯಾಡಮ್ಮು ಇದನ್ನ ಉಟ್ಕೊ ಮೆತ್ತಗೆ ನಿನ್ನ ಕಂಫರ್ಟಬಲ್ ಆಗುತ್ತಂತೇಳಿ ಕೊಟ್ಟಿನಿ. ಸೂಪರ್ ಕಾಂಬಿನೇಷನ್ ಮ್ಯಾಚಿಂಗ್ ಆಗೈತಿ. ಬಳಿನೂ ನೋಡ್ರಿ, ನನ್ನ ಬಳಿ ನೋಡ್ರಿ, ನಾ ಹಾಕೊಂಡಿನಲ್ಲ ನನ್ನ ಬಳಿನೇ ನೋಡ್ರಿ ಸೈಜ್. ಆಕಿನ ಕಾಲನ್ ಚೈನ ಚಪ್ಪಲು ಬಳಿ ಇಷ್ಟೇ ಅದಾಳ್ರಿ. ಈಗ ಎಲ್ಲ ನನ್ನ ಸೈಜ ಬರ್ತಾವೆ. ಆಕಿ ಇನ್ನೊಂದು 2 ಇಂಚ್ ಹೈಟ್ ಅಲ್ಲ ಅಂದ್ರೆ ನನ್ನ ಡ್ರೆಸ್ಸೂ ಬರ್ತಾವೆ. ಹೌದಿಲ್ಲ? ಸೊ ಫ್ರೆಂಡ್ಸ್, ಇದು ನೋಡ್ರಿ, ಈ ಥರದ್ದು ನನ್ನ ಹತ್ರ ಅದಾವು. ಕ್ವಾಲಿಟಿ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಐತಿ. ಯಾರಿಗೆ ಬೇಕು ತೊಗೋರಿ ಪಟ್ಟ ಅಂತೇಳಿ. ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ಲರಿಗೂ ಸೂಪರಾಗಿ ಕಾಣಿಸ್ತೈತಿ. ಚೆನ್ನಾಗದಾವ. ಯಾರಿಗೆ ಬೇಕಾ ಫಟ್ಟನ್ ಬುಕ್ಕಿಂಗ್ ಮಾಡ್ಕೋರಿ. ಯಾರು ನೀನು? ಆಟೋಟುಡ ಹೆಂಗೆ ಕಾಣತ್ತಾವ ಸ್ನೇಹ ಕಮೆಂಟ್ ಮಾಡಿ ಹೇಳ್ರಿ. ಎಣ್ಣಿದ ಮನಿಗಿ ಬೀಸನಿಗಿ ಆತಕ ಎಣ್ಣ ಸಣ್ಣವಳು ಒಳಗಿರಲು, ಎಣ್ಣೆ ಸಣ್ಣವಳು ಒಳವರಗ ಆಡಿದರ ಬೀಸನಿಗೆ ಗಾಳಿ ಸುಳಿದಾವ ಅಂತೇಳಿ. ಹೆಣ್ಣು ಸಣ್ಣವಳು ನನ್ನ ಮಗಳು ಅಂತೇಳಿ ನನ್ನ ಮಗಳು ನೋಡ್ರಿ ಯಾವ ಥರ ರೆಡಿ ಆಗಿದ್ದಾರ. ಹೆಣ್ಮಕ್ಳದ್ದು ಅಲಂಕಾರನೇ ಒಂಥರ ಚಂದ, ಸೂಪರ್. ನನ್ನ ಕಣ್ಣನೇ ಬೀಳ್ತೈತೆ ನನ್ನ ಮಗಳಿಗೆ. ನೆದ್ರಿ ತೆಗ ಯವ್ವಾ ಎಂಥ ಕಡ್ರಕ್ಕತ್ ನೋಡ್ರಿ. ನೀವು ಹೆಣ್ಮಕ್ಳಿದ್ದಾಗ ಎಷ್ಟೆಲ್ಲ ಹರಸ, ಎಷ್ಟೆಲ್ಲ ಪ್ರೀತಿ. ಶಾರಾಮಗೆ ವಿಡಿಯೋ ಕಾಲ್ ಮಾಡಿದ್ದೀನಿ ರೀ, ಸರುಗೆ ವಿಡಿಯೋ ಕಾಲ್ ಮಾಡಿದ್ದೆ, ಅವ್ರ ಪಪ್ಪಗೂ ವಿಡಿಯೋ ಕಾಲ್ ಮಾಡಿದ್ದ. ಅವ್ರ ಅಪ್ಪನ ಬಳಿ ಕಿಸ್ದಂಗೆ ಇತ್ತು. ಹಾಗೆ ಅಲ್ರಿ ಪ್ರೀತಿ ಅಂತಂದ್ರೆ. ಶಾರಾಮ್ ಅಂತರೂ ಹಿರಿ ಇಗ್ಯಾಳ ನೋಡ್ರಿ. ರಿಕ್ಷಾ ಬಂತನ? ಇಲ್ಲಲ್ಲ, ಇನ್ನ ಈಗ 11ಕ್ಕಿನ್ನ 5 ನಿಮಿಷ ಕಡಿಮೆ ಐತ್ರಿ. ನಾನು ಕೂಡ ಯಜಮಾನ್ರು ಪೂಜೆ ಮಾಡಿ ಬಂದು ಹೊಲಕ್ಕೆ ಹೋಗ್ಯಾರ್ರಿ. ಮಾಲಕರು ಕೆಲಸದ ಮ್ಯಾಗ ಒಟ್ಟಿ ಕೂಳ್ ಖಬರ್ ಇಲ್ಲಾರ್ದಂಗೆ ಕೆಲಸ ಮಾಡ್ತಾರೆ. ನಮ್ಮ ಯಜಮಾನ್ರದ್ದ ಕೆಲಸಗಾರನ ಪಡ್ಕೋಬೇಕಂದ್ರೆ ಅವ್ರ ಮಾಲಕರು ಪುಣ್ಯ ಮಾಡ್ಯಾರ ಅಂತ ಹೇಳ್ತೀನಿ ನಾನಂತ್ರೂ. ಬಟ್ ಹೊರಗಡೆ ಯಾವ ಥರ ನಿಯತ್ತಿರ್ತಾರೆ ಅದೇ ಥರ ಮನೆ ಬಗ್ಗೆನೂ ಸ್ವಲ್ಪ ಕಾಳಜಿ ತೊಗೊಂಡ್ರೆ ನಮಗೂ ಖುಷಿ ಆಗ್ತೈತಿ. ಮಾಡ್ತಾರೆ, ಬಟ್ ಇನ್ನೂ ಸ್ವಲ್ಪ ಹುಡುಗ ಬುದ್ಧಿ ಐತ್ರಿ ಮನೆ ವಿಷಯದೊಳಗೆ ಯಜಮಾನ್ರಿಗೆ. ಪರವಾಗಿಲ್ಲ. ದೋಸೆ ಮಾಡಿ ಮಕ್ಕಳಿಗೆ ದೋಸೆ ಮತ್ತು ಬಟಾಟಿ ಪಲ್ಯ, ಬಟಾಟಿ ಖಾಲಿಯಾಗಿದ್ದವು ರೀ. ಹಂಗಾಗಿ ನಮ್ಮ ಇನ್ನೊಬ್ರು ಅತ್ತಿ ಬೆಲ್ಲ ಕೆರಡಿಸ್ಕೊಂಬಂದಿನಿ. ಅದ್ರೊಳಗನೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಕಟ್ ಮಾಡಿ ಪಲ್ಯ ಮಾಡೀನಿ. ಚೌಳಿಕಾಯಿ ಇದ್ದು ರೀ, ಚೌಳಿಕಾಯಿನೇ ಅದೇ ಹಂಚಿನ ಮ್ಯಾಗನೆ ಫ್ರೈ ಮಾಡಿಟ್ಟಿನಿ. ಆಮೇಲೆ ಪಲ್ಯ ಮಾಡ್ತೀನಿ. ನಮ್ಮ ಗಂಡ ಹೆಂಡ್ತಿಗೆ ಮತ್ತು ಸಪ್ರೇಟ್ ಅಡಿಗೆ. ಆಮ್ಯಾಗ ಮಕ್ಕಳಿಗೆ ದೋಸೆ ಮತ್ತು ಬಟಾಟಿ ಪಲ್ಯ ಕಟ್ಟಿ ನೋಡ್ರಿ. ದೋಸೆ ಬಟಾಟಿ ಪಲ್ಯ ಕಟ್ಟೀನಿ. ಅವ್ರದ್ದು ರೆಡಿ ಆಯಿತು. ಹೊಟ್ಟಿದು ಬುತ್ತಿದು ಎಲ್ಲ ರೆಡಿ ಆಗೈತಿ. ಈಗ ನನಗೂ ಹಶು ಆಗ್ಬಿಟ್ಟೈತೆ ರೀ. 11 ಹಾಕಿ ಬಂದಿತ್ತು ಆಲ್ರೆಡಿ. ಬೆಳಿಗ್ಗೆ ಚಹಾ ಕುಡ್ದು ಹೋಗ್ಯಾರ ಯಜಮಾನ್ರು. ಅದೇ ನಾಷ್ಟಕ್ಕೆ ಬರ್ತಾರನಂತ ಫೋನ್ ಹಚ್ಚಿದ್ದೆ. ಯಾಕಂದ್ರೆ ಪಲ್ಯ ಅವ್ರೊಬ್ರು ಪೂರ್ತಿಕ್ಕಿತ್ತು. ಬಂದರೆ 2 ದೋಸೆ ಇಟ್ಟು ಪಲ್ಯ ಕೊಟ್ರಾಯ್ತು ಅಂತೇಳಿ. ಇಲ್ಲ ಮಧ್ಯಾಹ್ನ ಸುಮಾರು ಬರ್ತೀನಿ, ಅಲ್ಲೇ ತರಿಸ್ತಾರಂತ್ರಿ ನಾಷ್ಟ. ಹೀಗಾಗಿ ನಾನು ಒಂದು ದೋಸೆ ಹಾಕ್ಕೊಂಡಿನಿ. ಸದ್ಯಕ್ಕೆ ನಾಷ್ಟ ಮಾಡಬೇಕು. ಹುಡ್ರ ಪಿಲ್ಯ ನಾನು ನೀರಿನ ಬಾಟ್ಲಿದ್ರಾಗ ಇಟ್ಕೊಂಡ್ಬಿಡ್ ಬಾಯಪ್ಪ. ನನಗೂ ಹಸಿಗೈತಿ ಬಾ. 6 ದಾಸೆ ಮತ್ತೆ ಬೇಸಾಗಲ್ಲ. ಬಾರಲ್ಲ ಬ್ಯಾಗ್ ಹೆಂಗೆ ಒಕ್ಕಟ ನೋಡ್ರಿ. ಆ ಪ್ಯಾಂಟಿನ ಹೊಸದೈತಿ, ಅದು ಬಟನ್ ಹೋಗೈತಿ. ಅದಿಟ್ಟು ಹಾಕಿ ಕೊಡ್ತೀನಂದ್ರೆ ಬ್ಯಾಡ ಮಮ್ಮಿ ಅದು ಬರಲ್ಲ ಅಂತೇಳಿ ಚಲೋ ಕಾಲಾಗ ಹಾಕ್ಯಾನ. ಈಗ ಒಬ್ಬರು ನನ್ನ ಮಗ ರಿಕ್ಷಾ ಬಂದು ನಿಂತೈತ್ರಿ. ಎಷ್ಟು ಲಗುಟ್ ಮಾಡಿಕೊಟ್ಟೀನಿ. ಈಗ ಇವತ್ತು ಲಗುಟ್ ಬಂದದ ನೋಡ್ರಿ ರಿಕ್ಷಾ. 11 ಗಂಟೆ 10 ನಿಮಿಷ. ಒಮ್ಮೆ 11:12 ಬರ್ತಾನ್ರಿ. ಹೋಗಲ್ಲ ಎಟ್ ನೀವ ಅಂತ ಪಪ್ಪನ ಕೂಡ ಸಾಕ್ಸ್ ತಗೋ ಹೇಳ್ತೀನಿ ನಿನಗೆ.
ಹಾಂ ನನಗೇನು ಮಾಡೋದೈತು ಹೋಗಿ ಹಂಗೆ ಹಾಕ್ಕೊಂಡು ಎಲ್ಲನೂ ಕೇಳ್ತಾನೆ ರೀ ಮಮ್ಮಿಗೆ, ಪಪ್ಪಗೇನು ಕೇಳಲ್ಲ. ಮಮ್ಮಿನೇ ಅವನಿಗೆ ಇದು ಮಾಡೋದೆಲ್ಲ ಮಮ್ಮಿದು, ಎಲ್ಲರದು ಅಷ್ಟೇ ಹಣೆ ಬರೋ. ಮಮ್ಮಿದೇರ ಎಲ್ಲ ಕಾಳಜಿ ತೊಗೊಳೋದು ಮಕ್ಳದ್ದು ಮನ್ಯಾಗ. ಯಾರನ್ನ ಹೆಚ್ಚು ಮಕ್ಕಳು ಹಚ್ಕೋತಾವ ಅಂದ್ರೆ ಅವ್ರ ಪಪ್ಪಗಳನ್ನ ಹಚ್ಕೋತಾವ. ನಿಮ್ಮ ಮನೆಗೂ ಹಂಗೆ ಅಂತ ಅನ್ಕೋತೀನಿ. ಮಕ್ಕಳು ಮನೆಗೆ ತನಗಾತ್ರಿ ದೋಸೆ ಪರವಾಗಿಲ್ಲ, ಏನು ಮಾಡೋದು. ದೋಸೆ ತಿಂದು ಸಿಗೋಣ. ಚೌಳಿಕಾಯಿ ಪಲ್ಯ ಆಗೈತ್ರಿ. ಈಗಿದು ಸ್ವಲ್ಪ ರಸ ಬಿಟ್ಟಿನಿ. ಅನ್ನ ಜೊತೆಗೂ ಆಗುತ್ತಾ, ರೊಟ್ಟಿ ಜೊತೆಗೂ ಆಗುತ್ತಾ. ಮಧ್ಯಾಹ್ನ ನನಗೆ ನಮ್ಮ ಯಜಮಾನ್ರಿಗೆ ನೋಡ್ರಿ ಬಂದು ಮಾಡಮಂತ ಈ ಕಡೆ ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಟೀನಿ ರೀ ಸರಿ. ಇವಾಗ ನೋಡ್ರಿ ಸಣ್ಣಗೆ ಇಟ್ಟೀನಿ. ಇವೆಲ್ಲ ಬಾಂಡೆ ಗಿಂಡೆ ಎಲ್ಲ ಕೂಡ ತೊಳಿಬೇಕು. ತೊಳೆದು ಇವ ನನ್ನ ತಲೆಯಾಗ ಇನ್ನೂ ವಿಚಾರದಾಗ ಏನು ಮಾತಾಡತ್ತೀನಿ ಬಾಂಡೆ ತೊಳೆದಿಟ್ಟಿನಿ. ಇವನ್ನೆಲ್ಲ ಡಬ್ಬಕ್ಕೆ ಬೇಕ್ರಿ, ಅವನ್ನೆಲ್ಲ ವರ್ಷ ಡಬ್ಬಕ್ಕೆ ಬೇಕನ್ನೋಕೆ ಹೋಗಿ ತೊಳೆದು ಡಬ್ಬಕ್ಕೆ ಬೇಕಂತೀನಿ. ಇಲ್ಲಿಷ್ಟು ಇಟ್ಟದ್ರಾಗನೇ ಇಲ್ಲಿಷ್ಟು ಬಾಂಡೆನೂ ಅದ ನೋಡ್ರಿ ಫ್ರೆಂಡ್ಸ. ನೀರು ಹೋಗ್ಬಿಟ್ಟು ಏನು ಮಾಡೋದು. ಆಮೇಲೆ ಅರ್ಬಿ ಏನೈತಿ ನೆನೆ ಇಡ್ತೀನಿ ಸಾಬೂನು ಪುಡಿ ಒಳಗೆ. ಅವನ್ನ ಈ ಸದ್ಯಕ್ಕೆ ಒಗಿಬೇಕು. ಒಗ್ಗರಣೆ ಒಗಿತೀನಿ ರೀ. ಪಲ್ಯ ಮಸ್ತ್ ಖಾರಾಗಿತ್ತು. ರೊಟ್ಟಿ ಮಾಡೋದು ಬೇಡ ಅಂದ್ರೆ ಯಜಮಾನ್ರು, ಯಾಕಂದ್ರೆ ಇಲ್ಲಿ ನೋಡ್ರಿ ಮೊನ್ನೆ ರೆಡಿಮೇಡ್ ರೊಟ್ಟಿ ತೊಗೊಂಬಂದಿದ್ರು. ಸೊ ಹಾಗಾಗಿ ಬಿಸಿ ಬಿಸಿ ಅನ್ನ, ಚೌಳಿಕಾಯಿ ಪಲ್ಯ, ರೊಟ್ಟಿ ಊಟ ಮಾಡಿದ್ವಿ. ಸ್ವಲ್ಪ ಗ್ರೇವಿ ಬಿಟ್ಟು ಮಾಡಿದ್ನಲ್ಲ, ಸೂಪರ್ ಉಫ್ ಅನ್ನಂಗೆ ಹಾಕತ್ತೈತ್ರಿ ಖಾರ. ಬಟ್ ಟೇಸ್ಟ್ ಅಂತೂ ಮಸ್ತಾಗಿತ್ತು. ಬಂಡೆಗಳೆಲ್ಲ ಸರಿಸಿ ಎಲ್ಲ ಹಾಕೋಕ್ರು ಜಾಗಿಗೆ ಇಟ್ಟೀನಿ. ಇಡ್ಲಿ ಸಾತ ಒಂಚೂರು ಒಣಗಬೇಕ್ರಿ. ಇಲ್ಲೇ ಹಾಗೆ ಮುಚ್ಚಿಬಿಟ್ಟಂದ್ರೆ ಸ್ಮೆಲ್ ಬಂದಾಗ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಕ್ಕಾಗಲ್ಲ. ಆ ಥರ ಆಗಿಬಿಡ್ತೈತಿ. ತಿಕ್ಕಿಟ್ಟಿರ್ತಿಲ್ಲ, ಯಾವುದೇ ಡಬ್ಬೆ ಆಗಲ್ಲಕ್ಕ, ಏನೇ ಆಗಲ್ಲಕ್ಕ. ಪ್ಲಾಸ್ಟಿಕ್ಕಿಂದಿರಲಿ, ಸ್ಟೀಲಿಂದಿರಲಿ, ಜರ್ಮನ್ದಿರಲಿ ನೀಟಾಗಿ ಒಣಗಿ ಸರಿ ಇಡಬೇಕು. ಇಲ್ಲಕ್ಕಂದ್ರೆ ಟೈಮ್ ಇಲ್ಲ ನಮ್ಗೆ. ಲಗುಟ್ ಎಲ್ಲ ಜೋಡಿಸ್ಕೋಬೇಕಂದ್ರೆ ಸ್ವಲ್ಪ ಬಟ್ಟೆಯೊಳಗೆ ಒರೆಸ್ಕೊಂಡಾದ್ರೂ ಕೂಡ ಒಣಗಿಸ್ಕೊಂಡು ಇಡಬೇಕು. ಬೆಟ್ಟಲ್ಲಿ ನೋಡ್ರಿ ಫುಲ್ ಜಲ ಐತಿ. ಹೀಗಾಗಿ ಪ್ಯಾನ್ ಹಚ್ಚಿದ್ವಿ. ಯಜಮಾನ್ರು ಕೂಡ ಈಗ ಊಟ ಮಾಡ್ಯಾರ. ಒಗ್ಗರಣೆ ಎಲ್ಲನೂ ಕೂಡ ಆಗ್ಯಾವು. ಬಾತ್ರೂಮ್ ಅದೆಲ್ಲನೂ ಕೂಡ ತಿಕ್ಕಿನಿ. ಅರಿವಿ ಒಳಗೆ ನೀರು ಹಾಕಬೇಕು ತೊಳೆದು. ಬೆಳಗ್ಗೆ ನೀರು ಬಂದಾಗ ಪಟ ಪಟ ತೊಳೆದು ಹಾಕಿದ್ನಿ ಅಂದ್ರೆ ಪರವಾಗಿದ್ದಿಲ್ಲ. ನೀರು ಬಂದಾಗ ತೊಳಿಲಿಕ್ಕಂದ್ರೆ ಆಮೇಲೆ ಬಿಸಿ ನೀರಾಗಿ ಯೂಸ್ ಮಾಡೋಕ್ಕೆ ಬೇಸರ ಆಗ್ಬಿಡ್ತದೆ ರೀ. ಯಜಮಾನಪ್ಪ ಈಗ ಕಟ್ಟಿಂಗ್ ದಾಡಿ ಮಾಡ್ಕೊಳಕತ್ತಾರೆ. ಡಿಸ್ಟರ್ಬ್ ಮಾಡಬಾರ್ದು. ಕರೀದಿದ್ದು ಎಲ್ಲಿಟ್ಟಿನಿ ಕತ್ರಿ? ನಂಗೆ ಮನೆ ಸಿಗಲಿಲ್ಲ, ಬೇಕಾಗಿತ್ತು. ಕಟ್ಟಿಂಗ್ ಮಾಡೋದು ಅಲ್ಲಿ ದಾಡಿ ಮಾಡ್ಕೊಂಡು ಅಲ್ಲಿ ಮ್ಯಾಗ ಇಡ್ಬೇಡ, ಬಚ್ಚದಾಗ ಇಡ್ಬೇಕಿಲ್ಲ ಸರಿಯ. ಅದು ಮಗ್ ಸ್ವಚ್ಛಗೆ ತೊಳಿರಿ ನೋಡ್ರಿ. ಡೈರೆಕ್ಟ್ ಎದ್ದು ಬೇಡ್ರಿ ಬಕೆಟ್ನ್ಯಾಗ. ಹಾಂ ಹ್ಞೂ ಸ್ವಲ್ಪ ಒಣಗಲ್ರಿ ನಂಗೆ ಚೂರು. ಅದು ಕೈಲಿಟ್ಟಿನಿ ಗಾಳಿಗೆ. ಎಲ್ಲ ಮನೆ ಕೆಲಸ ಎಲ್ಲ ಆಗೈತಿ. ಎಲ್ಲ ಜೋಡಿಸಿನಿ ನೋಡ್ರಿ. ಒರೆಸ್ಕೊಂಡು ಟವಲ್ ಹೆಂಗೆ ಕೊಡ್ತಾರೆ ಅವ್ರದ್ದು ಟವಲ್ ಅವರು ಯೂಸ್ ಮಾಡತ್ತೆ. ನಾ ಅಂತೀನಿ ಒಳ್ಳೆ ಸಿಕ್ಕಿದ ಕೈ ತೊಗೊಂಡು ಒರೆಸ್ಕೋತಾರೆ. ನನಗೆ ಅದು ಲೈಕ್ ಆಗಲ್ಲ. ಇವತ್ತು ಬಿಸಿಲು ಬಿದ್ದೈತ್ರಿ, ಹಂಗಾಗಿ ಎಷ್ಟು ಒಗ್ಗರಣೆ ಒಗಿಬೇಕಂದ್ರೂ ನೀರಿಲ್ಲ. ನೀರು ಖಾಲಿ ಬ್ಯಾರಲ್ದಾಗ ಬೆಳಗ್ಗೆ ತುಂಬಿಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಹೊಲಸಾಗೈತಿ. ಭಾಳ ಒಳಗೆ ರಾಡಿ ಆಗಿಬಿಟ್ಟೈತೆ ಬ್ಯಾರಲ್ಲು. ತೋರಿಸ್ತೀನಿ ಅದಕ್ಕಂತೇಳಿ ನೀರು ಇವತ್ತು ತುಂಬಿಲ್ಲ. ಮತ್ತು ದಿನ ಅರ್ಧ ಖಾಲಿ ಆಗ್ತಾವೆ, ಅರ್ಧ ಉಳಿತಾವೆ. ಹಂಗಾಗಿ ಬಿಡೋದಾಗತ್ತೆ ರೀ. ಮುಖ ತಕ್ಕೊಳಕ್ಕಾಗಲ್ಲ, ಬಾಯಾಗ ಹಾಕ್ಕೊಳಕ್ಕಾಗಲ್ಲ ನೀರು. ಎಷ್ಟು ಗಲೀಜಾಗೈತೆ ನೋಡ್ರಿ. ಈ ಥರ ಆಗೈತ್ರಿ. ಹಾಗಾಗಿ ನನಗೆ ವೈನಿನ ಅನ್ಸಂಗಿಲ್ಲ. ಸೊ ಅದಕ್ಕಂತೇಳಿ ನಾಳೆಗೆ ಕ್ಲೀನ್ ಮಾಡಿ ತುಂಬಬೇಕು ನೀರು. ಸ್ವಲ್ಪ ರೆಸ್ಟ್ ಮಾಡಿ ಹೇಳಮಂತ ಫ್ರೆಂಡ್ಸ್. 4 ಗಂಟೆ ಆಗೋಯ್ತು ನೋಡ್ರಿ ಊಟ ಮಾಡಿ. ಸ್ವಲ್ಪ ನೀವು ಅಂತ ಅಂದ್ರೂ ಇನ್ನು ಸಂಜೆ ಮಾಡಿ ವಿಡಿಯೋ ಹಾಕ್ಬೇಕ್ರಿ. ಸಂಜೆ ಮಾಡಿ ವಿಡಿಯೋ ಹಾಕ್ಬೇಕಂದ್ರೆ ಈಗ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡೋಕ್ಕಿಟ್ಟು ಮುಕ್ಕೊಂಬಿಡ್ತೀನಿ. ಆಮೇಲೆ 7 ಗಂಟೆಗದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಬರ್ತೈತಿ. ಸೊ ಹಾಗಾಗಿ ಬಿಸಿ ಬಿಸಿ ಒಗ್ಗರಣೆ ಅನ್ನ ನೋಡ್ರಿ.
ಎಟ್ಟಲಾಸ್ ಪಿಲೆ ನಿಂದ ಆವಾಜ ಆ ಭಾಳ ದಿವ್ಸದ ಮ್ಯಾಗ ನೋಡ್ರಿ ಸದ್ಯಕ್ಕೆ ಬಜ್ಜಿ ಮಾಡತ್ತೀನಿ. ಫಸ್ಟ್ನೇ ಬ್ಯಾಚ್ ಹಾಕಿನಿ. ಈಗ ಮಕ್ಕಳಿಗೆ ಕೊಡ್ತೀನಿ. ಯಜಮಾನ್ರು ಬರ್ತೀನಿ ಅಂತ ಹೇಳ್ಯಾರ್ರಿ. ಒಗ್ಗರಣೆನ ಬಜ್ಜಿ ನೋಡ್ರಿ. ಕಟ್ಟಿ ರೊಟ್ಟಿ ಅದಾವು, ಇನ್ನು ಪುಂಡಿ ಪಲ್ಯ ಚಟ್ನಿ ಐತಿ. ತಿತ್ತೀನಿ ಅಂತ ಹೇಳ್ಯಾರ ಯಜಮಾನ್ರು. ಏನಾದ್ರೂ ಈಗ ಮಳೆ ಬರ ಹೊರಗೆ ತಿಂತಾರ್ರಿ ಅವರು. ಏನಾರ ತರಿಸಿರ್ತಾರಂತೊಮ್ಮೆ. ಸೊ ಹಾಗಾಗಿ ಇಲ್ಲಿ ನೋಡ್ರಿ ಸೂಪರ್ ಆಗಿರುವಂಥ ಮಸ್ತ್ ಆಗಿರೋಂಥ ಬಜ್ಜಿ ಮಾಡಿನ ಭಾಳ ದಿನ ಆಗೈತೆ ನೋಡ್ರಿ. ಇಲ್ಲ ಅಂತ ಪರಿ ಯಾಕೆ ಅನ್ಸೋದು. ಬಜ್ಜಿ ಹಾಕ್ತೇನ್ರಿ ಈಗ ವೈನಾಗಲ್ಲ. ಯಜಮಾನ್ರಿಗೆ ಉಳ್ಳಾಗಡ್ಡಿ ಬೇಕ್ರಿ, ಅದಕ್ಕಂತೆ ಉಳ್ಳಾಗಡ್ಡಿ ಕಟ್ ಮಾಡಿರ್ತೀನಿ. ಇನ್ನೂ ಬಂದಿಲ್ಲ. ಇವ್ರಿಗೆ ಒಂದು 2-3 ಬ್ಯಾಚ್ ಹಾಕಿ ಬಂದ್ ಮಾಡೀನಿ ಗ್ಯಾಸ್. ಅವ್ರು ಬಂದ್ಮೇಲೆ ಮತ್ತೆ ಬಿಸಿ ಹಾಕ್ತೀನಿ ರೀ. ಅವು ಮಾಡಿಟ್ರು ಬೇಸ್ ಆಗಂಗಿಲ್ಲ, ಏನಾಗಂಗಿಲ್ಲ ಹಂಗಂತೇಳಿ. ಹೊರಗೆ ಮಳೆ ಬರತೈತಿ. ಊಟ ಮಾಡ್ರಿ, ಕಚ್ಚಾಡ್ಬೇಡ್ರಿ. ಎಟ್ ಬೇಕು ತಕೊಂಡು ಬರ್ರಿ ಹೊರಗೆ. ಏನ ಪ್ಯಾನ್ ಬಂದ್ ಮಾಡ್ಬಿಡೋ ಕಿರಿಸ್ನ್ಯ. ಹಾಂ ಮಳೆ ಬರತ್ತದ್ರಿ. ಇಲ್ಲಿ ಗ್ಯಾಲ್ರ ಕುಂದಿರ್ತೀರ ನೋಡ್ರಿ. ಬಂದು ಜೋರ್ ಐತಿ ಮಳೆ. ಮಳೆಗಾಲ ಐತಿ. ಮಳೆ ಬಿಡಂಗಿಲ್ಲ ನಂಗೆ ಗೊತ್ತಿರುತ್ತೆ. ಲಗುಟ್ ಬಂದ್ರೆ ಬೇಸಿ. ನೀರು ತರಬೇಕಿಲ್ಲ. ಓಕೆ, ಯಜಮಾನ್ರು ಬಂದ್ಮೇಲೆ ಬಿಸಿ ಬಿಸಿ ಬಜ್ಜಿ ಮಾಡಿಕೊಡ್ತೀನಿ ಅಂತ ನೋಡಿದ್ರಿ. ಇಲ್ಲಿ ಇವತ್ತಿನ ದಿನದ ರೂಟೀನ್ ಈ ಥರ ಐತೆ ನೋಡ್ರಿ. ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಆದ್ರೆ ಕಮೆಂಟ್ ಮಾಡಿರಿ. ಇಲ್ಲಿಕಂದ್ರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಲ್ಲ. ಥ್ಯಾಂಕ್ ಯು ಸೋ ಮಚ್. ಬಾಯ್.